ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಅಂಡರ್ ಗ್ರ್ಯಾಜುಯೇಷನ್, ಸೊ CUET UG 2024 ಅನ್ನೋ ಒಂದು ಎಕ್ಸಾಮಿನೇಷನ್ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನನ್ನು ನಾನು ನಿಮಗೆ ನೀಡ್ತಾ ಇರೋವಂಥದ್ದು. ಸೊ ಮೊದಲನೇದಾಗಿ ಈ CUET ಎಕ್ಸಾಮಿನೇಷನ್ ಯಾವ್ಯಾವ ಯೂನಿವರ್ಸಿಟಿಯ ಯಾವ್ಯಾವ ಕೋರ್ಸಸ್ಗಳಿಗೆ ಅಪ್ಲೈ ಆಗ್ತದೆ ಅನ್ನೋದನ್ನು ನಾವು ಫಸ್ಟ್ ನೋಡ್ಕೊಂಡು ಬಂದ್ಬಿಡೋಣಂತೆ. ಸೊ ಅದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಸೊ ಗೂಗಲಲ್ಲಿ ಹೋಗಿಬಿಟ್ಟು exams.nta.ac.in/CUET UG ಅಂತ ಟೈಪ್ ಮಾಡಿದರೆ, ಅಥವಾ CUET UG ಎಕ್ಸಾಮಿನೇಷನ್ ಅಂತ ಟೈಪ್ ಮಾಡಿದರೆ ಸೊ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಕಾಣಿಸ್ತದೆ. ಈ ಒಂದು ವೆಬ್ಸೈಟಲ್ಲಿ ನೀವು ನೋಡ್ಬೋದು, ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಅದರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ಯೂನಿವರ್ಸಿಟೀಸ್ ಅಂತ ಇದೆ, ಯೂನಿವರ್ಸಿಟೀಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಸೊ ನಿಮಗೆ ಇಲ್ಲಿ ಎಲ್ಲ ಯೂನಿವರ್ಸಿಟೀಸ್ಗಳು ನಿಮಗೆ ಕಾಣ್ತಾ ಇರೋವಂಥದ್ದು. ಟೋಟಲ್ ಆಗಿ 41 to 42 ಯೂನಿವರ್ಸಿಟೀಸ್ಗಳೇನಿದೆ, ಆ 41 to 42 ಯೂನಿವರ್ಸಿಟೀಸ್ಗಳಲ್ಲಿ ಇರುವಂತಹ ಕೋರ್ಸಸ್ಗಳಿಗೆ ನೀವು ಪಾರ್ಟಿಸಿಪೇಷನ್ ಮಾಡಬಹುದು ಈ ಒಂದು CUET ಎಕ್ಸಾಮಿನೇಷನ್ ರ್ಯಾಂಕ್ ಮೂಲಕ. ನಿಮಗೊಂದು ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ, ಸೊ ಇದರಲ್ಲಿ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯನ್ನು ನಾವು ಕ್ಲಿಕ್ ಮಾಡೋಣಂತೆ. ಈಗ ಫಾರ್ ಎಕ್ಸಾಂಪಲ್ ಸೊ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಸೌತ್ ಬಿಹಾರ್ ಅಂತ ಇದೆ, ಅಥವಾ ತಮಿಳ್ನಾಡು ಅಂತ ಇದೆ. ಸೊ ಹೀಗೆ ಕ್ಲಿಕ್ ಮಾಡಿದಾಗ ನಿಮಗೇನು ಕಾಣಿಸ್ತದ ಅಂತ ಅಂದರೆ, ಇಲ್ಲಿ ಆ ಒಂದು ಯೂನಿವರ್ಸಿಟಿಯಲ್ಲಿ ಯಾವ್ಯಾವ ಪ್ರೋಗ್ರಾಮ್ಸ್ಗಳು ಇವೆ ಅನ್ನೋದು ನಿಮಗಿಲ್ಲಿ ಕಾಣಿಸ್ತದೆ, ರೈಟ್? ಸೊ ನೋಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಈ ಒಂದು ಯೂನಿವರ್ಸಿಟಿಯಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ತಮಿಳ್ನಾಡು, ಕರ್ನಾಟಕದಲ್ಲಿ ಇದು ಒಂದೇ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇರುವಂಥದ್ದು, ಆ ಒಂದು ಸೆಂಟ್ರಲ್ ಯೂನಿವರ್ಸಿಟಿಗೆ ಮಾತ್ರ ಈ ಒಂದು ಎಕ್ಸಾಮಿನೇಷನ್ ಅಪ್ಲೈ ಆಗುವಂಥದ್ದು, ಅದು ಗುಲ್ಬರ್ಗದಲ್ಲಿ ಇರುವಂಥದ್ದು. ಹಾಗಾದರೆ CUET ಇಂದ ಮತ್ತೇನು ಉಪಯೋಗ ಇದೆ? ಗೊತ್ತಿರಲಿ, CUET ಇಂದ ಇನ್ನೊಂದು ಇಂಪಾರ್ಟೆಂಟ್ ಅಂತ ಅಂದರೆ, ಇಷ್ಟು ವರ್ಷ ನಿಮಗೆಲ್ಲ ಗೊತ್ತಿರಲಿ ಐಕಾರ್ ಎಕ್ಸಾಮಿನೇಷನ್ ಅಂತ ಹೇಳಿ ಸಪರೇಟ್ ಆಗಿ ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡ್ತಿದ್ರು. ಐಕಾರ್ ಎಕ್ಸಾಮಿನೇಷನ್ ಅಂತಂದರೆ BSc ಅಗ್ರಿಕಲ್ಚರ್ ಕೋರ್ಸಸ್ಗಳನ್ನು, ಸೊ ಕೆಲವೊಂದಿಷ್ಟು BSc ಅಗ್ರಿಕಲ್ಚರ್ ಕಾಲೇಜಸ್ಗಳಲ್ಲಿ, ಅಗ್ರಿ ಯೂನಿವರ್ಸಿಟೀಸ್ಗಳಲ್ಲಿ ಮಾಡಬೇಕು ಅಂತ ಇದ್ದರೆ, ಕರ್ನಾಟಕದ KCET ಎಕ್ಸಾಮಿನೇಷನ್ ಬರೆದುಬಿಟ್ಟು ಅಗ್ರಿ ರ್ಯಾಂಕ್ ಬರ್ತದೆ, ಅದ್ರ ಥ್ರೂ ಅಡ್ಮಿಷನ್ ಮಾಡ್ಕೊಳ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ಕೆಲವೊಂದಷ್ಟು ಪರ್ಸಂಟೇಜ್ ಸೀಟ್ಗಳು ಏನಿದೆ ಅದು ಐಕಾರ್ ಎಕ್ಸಾಮಿನೇಷನ್ ಮೂಲಕ ವಿದ್ಯಾರ್ಥಿಗಳು ಪಡ್ಕೊಳ್ತಿದ್ರು. ಲಾಸ್ಟ್ ಇಯರಿಂದ ಏನು ಮಾಡಿದ್ದಾರೆ ಅಂತಂದ್ರೆ, ಐಕಾರ್ ಎಕ್ಸಾಮಿನೇಷನ್ ಅನ್ನು ಸಪರೇಟ್ ಆಗಿ ಕಂಡಕ್ಟ್ ಮಾಡೋದಿಲ್ಲ. ಈ CUET ಎಕ್ಸಾಮಿನೇಷನ್ನಲ್ಲಿ ನೀವು ಐಕಾರ್ ಎಕ್ಸಾಮಿನೇಷನ್ ಸಂಬಂಧಪಟ್ಟ ಹಾಗೆ 3 ಸಬ್ಜೆಕ್ಟ್ಗಳು, ಮೇನ್ಲಿ PCM ಇರ್ಬೋದು, PCB ಇರ್ಬೋದು. ಸೊ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಿಕೊಂಡಾಗ, ಜನರಲಿ ಬಯಾಲಜಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ PCB ಅನ್ನು ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮಿನೇಷನ್ ಬರೆದಾಗ ನಿಮಗೇನು ರ್ಯಾಂಕಿಂಗ್ಸ್ ಬರ್ತದೆ, ಆ ಒಂದು ರ್ಯಾಂಕಿಂಗನ್ನು ಯೂಸ್ ಮಾಡಿಕೊಂಡು ಐಕಾರ್ದವರು ನಿಮಗೆ BSc ಅಗ್ರಿಕಲ್ಚರ್ ಕೌನ್ಸಿಲಿಂಗನ್ನು ಮಾಡುವಂಥದ್ದು. ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೂ CET ಥ್ರೂ ಸೀಟ್ ಸಿಗಲಿಲ್ಲ ಅಂತಂದರೆ CUET ಎಕ್ಸಾಮಿನೇಷನ್ನ ಬರೆದುಬಿಟ್ಟು ಐಕಾರ್ ಥ್ರೂ ಈ BSc ಅಗ್ರಿಕಲ್ಚರ್ ಸೀಟ್ಗಳನ್ನು ಪಡ್ಕೊಂಡಿರೋದು ಕೂಡ ಇದೆ. ಸೊ ಅದು ಒಂದಕ್ಕೆ ಇಲ್ಲಿ ನಮಗೆ ಹೆಲ್ಪ್ ಆಗುವಂಥದ್ದು. ಅದು ಬಿಟ್ಟರೆ ಕೆಲವೊಂದಿಷ್ಟು ಕೋರ್ಸಸ್ಗಳು ಯಾವುದು ಅಂದರೆ, ನೋಡಿ ಇಲ್ಲಿ BSc ಇನ್ ಟೆಕ್ಸ್ಟೈಲ್ ಇರ್ಬೋದು, ಟೆಕ್ನಿಕಲ್ ಟೆಕ್ಸ್ಟೈಲ್ಸ್, ನೋಡಿ ಇಲ್ಲಿ ಇಂಟಿಗ್ರೇಟೆಡ್ MSc ಇನ್ ಕೆಮಿಸ್ಟ್ರಿ, MSc ಇನ್ ಕೆಮಿಸ್ಟ್ರಿ, MSc ಇನ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಎಕನಾಮಿಕ್ಸ್, ಇಂಥ ಒಂದಷ್ಟು ಕೋರ್ಸಸ್ಗಳನ್ನು ಮಾಡಬೇಕು ಅಂತ ಇದ್ದರೆ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನೋಡಿ ಇಲ್ಲಿ ನಾನು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕದ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕರ್ನಾಟಕದಲ್ಲಿ ಇವೆಲ್ಲ ವಿಷಯಗಳನ್ನು ನೀವು ಇಲ್ಲಿ ಕಲಿಬಹುದು. ಈಗ ಫಾರ್ ಎಕ್ಸಾಂಪಲ್ BSc ಫಿಸಿಕ್ಸ್ ಮಾಡಬೇಕು ಈ ಒಂದು ಯೂನಿವರ್ಸಿಟಿಯಲ್ಲಿ, BSc ಕೆಮಿಸ್ಟ್ರಿಯನ್ನು ಮಾಡಬೇಕು, ಅಥವಾ ಜಿಯಾಲಜಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಇದರಲ್ಲಿ ನಿಮಗೆ ENC ಮತ್ತು E&E ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 2 BTech ಕೋರ್ಸ್ಗಳು ಕೂಡ ಇದೆ. ಯಾವುದರಲ್ಲಿ? ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಲ್ಲಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯದ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಅದನ್ನು ನೋಡಿಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ BTech ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ BTech ಇನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ನೀವು ಮಾಡಬೇಕು ಅಂದರೆ PCM ಅನ್ನು ಸೆಲೆಕ್ಟ್ ಮಾಡಬೇಕು. ದ ಸಬ್ಜೆಕ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ಈಸ್ PCM. ಸೊ PCM ಅನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ನೋಡಿ, ಸೊ ಇದಕ್ಕೆ ಕಂಡೀಷನ್ ಏನಿದೆ, PU ಅಥವಾ +2 50% ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕು. ಡೊಮೇನ್ ಸಬ್ಜೆಕ್ಟ್ ಏನಿದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, 50% ಆಫ್ ದ ಸೀಟ್ಸ್ ವಿಲ್ ಬಿ ಫಿಲ್ಡ್ ಆನ್ ದ ಬೇಸ್ ಆಫ್ ಪರ್ಫಾರ್ಮೆನ್ಸ್ ಇನ್ ದ JEE ಮೇನ್ ಎಕ್ಸಾಮ್. JEE ಮೇನ್ ಎಕ್ಸಾಮ್ ಥ್ರೂನು ಆಗ್ತದೆ. ಪ್ಲಸ್ 50% ಸೀಟ್ ಏನಿದೆ ಅದು ಸೆಂಟ್ರಲ್ ಯೂನಿವರ್ಸಿಟಿ ಟೆಸ್ಟ್, CUET ಟೆಸ್ಟ್ ಮೇಲೂ ಕೂಡ ಆಗ್ತದೆ. ಆದರೆ CUETಯಲ್ಲಿ ನೀವು ಸೆಲೆಕ್ಷನ್ ಮಾಡಬೇಕಾದ ಸಬ್ಜೆಕ್ಟ್ಗಳನ್ನು 6 ಸಬ್ಜೆಕ್ಟ್ಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಅದರಲ್ಲಿ 3 ಸಬ್ಜೆಕ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ ಅಂದರೆ
ನಿಮಗೆ BTech ಆಗುವಂಥದ್ದು. ಅದೇ ರೀತಿ ಜನರಲ್ ಟೆಸ್ಟ್ನ ಸೆಲೆಕ್ಟ್ ಮಾಡಬೇಕು. BSc ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, BBA, BSc ಲೈಫ್ ಸೈನ್ಸಲ್ಲಿ ನೋಡಿ PCB ಬೇಕು, BSc ಕಂಪ್ಯೂಟರ್ ಸೈನ್ಸ್ಗೆ PCM ಬೇಕು. ಸೊ ಈ ರೀತಿಯಾಗಿ ನೀವು ಸಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿದರೆ ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನು ನೀವು ಇಲ್ಲಿ ಮಾಡಬಹುದು. ನೋಡಿ ಇಲ್ಲಿ BTech ಇನ್ ಕಂಪ್ಯೂಟರ್ ಸೈನ್ಸ್ ಕೂಡ ಇದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಸೊ ಕಂಪ್ಯೂಟರ್ ಸೈನ್ಸ್ ಇನ್ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಲ್ಲೂ ಕೂಡ ಮಾಡ್ಬೋದು. ಬಟ್ ನನ್ನ ಒಂದು ಸಜೆಷನ್ ಏನಂದರೆ, ನೀವು BTech ಮಾಡಬೇಕು ಅಂದರೆ CET ಥ್ರೂ ಒಳ್ಳೆ ಕಾಲೇಜನ್ನು ಪಡ್ಕೊಳ್ಳೋದು ಬಹಳ ಬೆಸ್ಟು. CUETಗಳಲ್ಲಿ ಅಂದರೆ ಈ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಲ್ಲಿ ಈ BTech ಕೋರ್ಸ್ಗಳಿಗೆ ಅಂತಹ ಹೆಸರು ಇಲ್ಲ. ನನಗೆ ಪರಿಚಯ ಇರುವಂಥ ವಿದ್ಯಾರ್ಥಿಗಳು ಯಾರೂ ಕೂಡ ಮಾಡ್ತಾ ಇಲ್ಲ. ಬಟ್ ಈ ಒಂದು CUET ಥ್ರೂ ಐಕಾರ್ದಿಂದ BSc ಅಗ್ರಿಕಲ್ಚರ್ ಸೀಟನ್ನು ಪಡ್ಕೊಳ್ಬಹುದು. ಅದಕ್ಕೋಸ್ಕರನಾದರೂ ಈ ಒಂದು ಎಕ್ಸಾಮಿನೇಷನ್ ನೀವು ಇಲ್ಲಿ ಬರೀಬೋದು. ಇನ್ನು ಸಿಲೆಬಸ್ಸನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಸಿಲೆಬಸ್ ನೋಡಿ, ಯಾವುದು ಬೇಕಾದರೂ ನೋಡ್ಬೋದು. ಇಲ್ಲಿ ಯಾವುದು ಬೇಕಾದ ಸಿಲೆಬಸ್ ನೋಡಿ. ಸೊ ಸಿಲೆಬಸ್ಸನ್ನು ನೋಡ್ಕೊಳ್ಳಿ. ಅದಾದ ಮೇಲೆ ಬ್ರೋಷರಿಗೆ ಬರೋಣಂತೆ. ಇನ್ಫಾರ್ಮೇಷನ್ ಬ್ರೋಷರ್ ನೋಡಿ, ಇನ್ಫಾರ್ಮೇಷನ್ ಬ್ರೋಷರ್ದಲ್ಲಿ ಇರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಯಾವಾಗಿನಿಂದ ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಲು ಸ್ಟಾರ್ಟ್ ಆಗಿದೆ ನೋಡಿ. 27 ಫೆಬ್ರವರಿಯಿಂದ 26 ಮಾರ್ಚ್ವರೆಗೆ ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಟೈಮನ್ನು ನೀಡಿರುವಂಥದ್ದು. ಸೊ ಕರೆಕ್ಷನಿಂದ ಪರ್ಟಿಕ್ಯುಲರ್ 28ರಿಂದ 29ವರೆಗೆ ಕೊಡ್ತಾರೆ. ಅಡ್ಮಿಟ್ ಕಾರ್ಡ್ ಸೆಕೆಂಡ್ ವೀಕ್ ಆಫ್ ಮೇ ಬರ್ತದೆ. 15th ಮೇಯಿಂದ 31st ಮೇ ಒಳಗೆ ನಿಮ್ಮ ಎಕ್ಸಾಮಿನೇಷನ್ ಇರ್ತದೆ. ಅದು ಎಕ್ಸಾಮಿನೇಷನ್ ಯಾವಾಗ ಅನ್ನೋದನ್ನು ಮುಂದೆ ಅನೌನ್ಸ್ ಮಾಡ್ತಾರೆ. ಇದು ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಇರ್ತದ ಅನ್ನೋದು ಗೊತ್ತಿರಲಿ. ಇನ್ನು ಅಪ್ ಟು 3 ಸಬ್ಜೆಕ್ಟ್ ಜನರಲ್ ಆಗಿದ್ದರೆ 1000 ರೂಪೀಸನ್ನು ಪೇ ಮಾಡಬೇಕು. OBC NCL ಆಗಿದ್ದರೆ 900 ರೂಪೀಸನ್ನು ಅಪ್ ಟು 3 ಸಬ್ಜೆಕ್ಟ್ ಪೇ ಮಾಡಬೇಕು. ಫಾರ್ ಈಚ್ ಅಡಿಷನಲ್ ಸಬ್ಜೆಕ್ಟ್ 400 ರೂಪೀಸ್ ಜಾಸ್ತಿ ಆಗ್ತದೆ ನೀವು ಜನರಲ್ ಆಗಿದ್ದರೆ, ಅಥವಾ OBC NCL ಅಥವಾ EWS ಆಗಿದ್ದರೆ ಸೊ 375 ರೂಪೀಸ್ ನಿಮಗೆ ಜಾಸ್ತಿ ಆಗ್ತದೆ. ನೀವು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿದಾಗ ಆಟೋಮೆಟಿಕಲಿ ಅಮೌಂಟಲ್ಲಿ ಬಂದುಬಿಡ್ತದೆ, ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇದಾದ ಮೇಲೆ ನೋಡಿ, ಈ ಒಂದಷ್ಟು ಲ್ಯಾಂಗ್ವೇಜಸ್ಗಳಲ್ಲಿ ಎಕ್ಸಾಮಿನೇಷನ್ ನಡೆಯುವಂಥದ್ದು. 40 out of 50 ಕ್ವಶನ್ಸ್ ಆರ್ ಟು ಬಿ ಅಟೆಂಪ್ಟೆಡ್ ಇನ್ ಆಲ್ ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್. 50 ಕ್ವಶನ್ನಲ್ಲಿ 40 ನೀವು ಅಟೆಂಪ್ಟ್ ಮಾಡಬೇಕು. ಡ್ಯೂರೇಷನ್ ಆಫ್ ದ ಟೆಸ್ಟ್ ವಿಲ್ ಬಿ 45 minutes ಡ್ಯೂರೇಷನ್ ಅನ್ನೋದು ಗೊತ್ತಿರಲಿ. ಸೊ ಎಕ್ಸಾಮಿನೇಷನ್ ಫಾರ್ಮ್ ಫಿಲ್ ಮಾಡೋದು ನೀವು ನೀಟ್ ಎಕ್ಸಾಮಿನೇಷನ್ ಫಾರ್ಮ್ ಫಿಲ್ ಮಾಡಿದ ಹಾಗೇ ಇರ್ತದೆ, ಸಿಂಪಲ್ ಆಗಿರ್ತದೆ. ಥ್ರೂ ಆಧಾರ್ ಕಾರ್ಡ್ ನೀವು ಇಲ್ಲಿ ಲಾಗಿನ್ ಆಗಿಬಿಟ್ಟು ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡ್ಬೋದು. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರುವಂಥ ಇನ್ಫಾರ್ಮೇಷನ್ ನಿಮಗೆ ಅಷ್ಟೊಂದು ಯೂಸ್ ಏನು ಆಗೋದಿಲ್ಲ. ಅಪ್ ಟು 6 ಟೆಸ್ಟ್ ಪೇಪರ್ಸ್ ನೀವು ಇಲ್ಲಿ ಬರೀಬೋದು, ಚಾಯ್ಸ್ ಆಫ್ ದ ಟೆಸ್ಟ್ ಪೇಪರ್. ಸೊ 6 ಸಬ್ಜೆಕ್ಟ್ಸ್ಗಳನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಟ್ ಈಸ್ ಅಡ್ವೈಸೇಬಲ್ ಫಾರ್ ಕ್ಯಾಂಡಿಡೇಟ್ ಟು ಸೆಲೆಕ್ಟ್ ಅಟ್ಲೀಸ್ಟ್ ಒಂದು ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ದಟ್ ಈಸ್ ಬೆಟರ್ ಅಂತೇಳಿ ಇಲ್ಲಿ ಸಜೆಷನ್ ಕೊಟ್ಟಿರೋವಂಥದ್ದು. ಬಟ್ ನಾನು ಹೇಳೋದು, ನಿಮಗೇನಾದರೂ BSc ಅಗ್ರಿಕಲ್ಚರ್ ಐಕಾರ್ ಥ್ರೂ ಬೇಕು ಅಂತ ಅಂದರೆ, ಯಾಕಂದರೆ ಐಕಾರ್ದವರು ಇದೇ ರ್ಯಾಂಕನ್ನು ತೊಗೊಂಡು ಅಡ್ಮಿಷನ್ ಕೌನ್ಸಿಲಿಂಗ್ ಮಾಡೋದಕ್ಕೆ ಸೊ PCB ಅನ್ನು ಸೆಲೆಕ್ಟ್ ಮಾಡಿ, ಅಥವಾ PC ಮತ್ತು ಅಗ್ರಿಕಲ್ಚರ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಕೂಡ ನೀವು ಎಕ್ಸಾಮಿನೇಷನನ್ನು ಬರೀಬೋದು. ಸೊ ಇವಿಷ್ಟು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿದ್ದು. ಸೊ ಇನ್ನು ಮುಂದೆ ಇದರಲ್ಲಿ ನಿಮಗೆ ಎಲಿಜಿಬಿಲಿಟಿ ಇದೆ, ಇವೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿರೋ ಅಂಥದ್ದು. ಹೇಗೆ ಫಿಲ್ ಮಾಡಬೇಕು ಅನ್ನೋದು ಕೂಡ ಇದೆ. ಸೊ ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿರುವಂಥದ್ದು, ರಿಮೆಂಬರ್ ನೋಡಿ, ಇವೆಲ್ಲ ಸೆಂಟ್ರಲ್ ಯೂನಿವರ್ಸಿಟೀಸ್. ಟೋಟಲ್ ಆಗಿ 44 ಯೂನಿವರ್ಸಿಟೀಸ್ ಇಲ್ಲಿ ಬಂದಿರುವಂಥದ್ದು ಸೆಂಟ್ರಲ್ ಈ ಒಂದು CUET ಎಕ್ಸಾಮಿನೇಷನ್ ಅಂಡರ್ ಬರುವಂಥದ್ದು. ಅದಾದಮೇಲೆ ಇವೆಲ್ಲ ಜನರಲ್ ಲ್ಯಾಂಗ್ವೇಜಸ್ ನೋಡಿ, 33 ಲ್ಯಾಂಗ್ವೇಜಸ್ ಇವರು ಕೊಟ್ಟಿರುವಂಥದ್ದು. ಅದಾದಮೇಲೆ ಸಬ್ಜೆಕ್ಟ್ಸ್ ನೋಡಿ, ಜನರಲ್ ಟೆಸ್ಟ್ ಇರ್ತದೆ ಒಂದು, ಉಳಿದಿದ್ದೆಲ್ಲ ಸಬ್ಜೆಕ್ಟ್ಸ್ ಈ ರೀತಿಯಾಗಿ ಇರುವಂಥದ್ದು. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮಿನೇಷನನ್ನು ಬರೀಬೋದು. ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೆಲ್ಲಿದೆ ಅನ್ನೋದನ್ನು ಕೂಡ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕದಲ್ಲಿ ನೋಡಿದರೆ ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ಅರ್ಬನ್, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದೆನ್ ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ, ಹುಬ್ಳಿ, ಕೋಲಾರ, ಮಂಡ್ಯ ಈ ರೀತಿಯಾಗಿ ಎಕ್ಸಾಮಿನೇಷನ್ ಸೆಂಟರ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ JEE ಮೇನ್ ಅಥವಾ ನೀಟಿಗೆ ಎಷ್ಟು ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಷ್ಟು ಎಕ್ಸಾಮಿನೇಷನ್ ಸೆಂಟರ್ನ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಇರ್ತದ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಇನ್ಫಾರ್ಮೇಷನ್ CUET ಎಕ್ಸಾಮಿನೇಷನ್ ಬಗ್ಗೆ. ಸೊ ಮೊದಲನೇದಾಗಿ ಗೊತ್ತಿರಲಿ, CUET ಎಕ್ಸಾಮಿನೇಷನ್ ಅನ್ನುವಂಥದ್ದು ಓನ್ಲಿ ಫಾರ್ ದ ಸೆಂಟ್ರಲ್ ಯೂನಿವರ್ಸಿಟೀಸ್. ಇದರ ಥ್ರೂ ನಿಮಗೆ ಯಾವುದೇ ಮೆಡಿಕಲ್ ಕಾಲೇಜ್ ಅಡ್ಮಿಷನ್ ಸಿಗೋದಿಲ್ಲ. ಮೆಡಿಕಲ್ ಕಾಲೇಜ್ ಅಂತ ಇದ್ದರೆ ಒಂದೇ ಎಕ್ಸಾಮಿನೇಷನ್ ನಿಮ್ಮ ತಲೆಯಲ್ಲಿರಬೇಕು, ದಟ್ ಈಸ್ ನೀಟ್ ಎಕ್ಸಾಮ್ 2024 May 5th ನಡೆಯುವಂಥದ್ದು.
ಇದರ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಲ್ಲಿ ನೀವು ಅಡ್ಮಿಷನ್ ತೊಗೋಬೇಕು. ಜನರಲಿ ಪ್ಯೂರ್ ಸೈನ್ಸ್ ಆಗಿರ್ಬೋದು, BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, ಕೆಲವೊಂದಷ್ಟು ಪರ್ಟಿಕ್ಯುಲರ್ ಕೋರ್ಸಸ್ ನಾನು ಯಾವ್ಯಾವ ಯೂನಿವರ್ಸಿಟೀಸನ್ನು ನೋಡಿಬಿಟ್ಟು ಹೇಗೆ ಅದನ್ನು ನೋಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಈ ಒಂದಷ್ಟು ವೆಬ್ಸೈಟ್ಗಳಿಗೆ ನೀವು ಭೇಟಿ ಕೊಟ್ಟಿರಿ ಅಂತ ಅಂದರೆ, ಸೊ CUET ವೆಬ್ಸೈಟಿಗೆ ಹೋಗ್ಬಿಟ್ಟು ಯೂನಿವರ್ಸಿಟೀಸ್ ಅಂತ ಸೆಲೆಕ್ಟ್ ಮಾಡಿ ಇವೆಲ್ಲ ಯೂನಿವರ್ಸಿಟೀಸ್ಗಳನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಯಾವುದಾದ್ರೂ ಯೂನಿವರ್ಸಿಟಿಯಲ್ಲಿ ಆ ಒಂದು ಕೋರ್ಸ್ ಮಾಡಬೇಕು ಅಂತ ಇದ್ದರೆ, ಸೊ ಯು ಕ್ಯಾನ್ ಟ್ರೈ ದಿಸ್ CUET ಎಕ್ಸಾಮ್. ಇದರ ಮೇನ್ ಅಡ್ವಾಂಟೇಜ್ ಏನಂದ್ರೆ, ನಾನು ಹೇಳಿರೋ ಹಾಗೆ ಐಕಾರ್ ಎಕ್ಸಾಮಿನೇಷನ್ ಇಷ್ಟು ವರ್ಷ ಮಾಡ್ತಿದ್ರು ಟಿಲ್ ಲಾಸ್ಟ್ ಇಯರ್. ಬಟ್ ಲಾಸ್ಟ್ ಇಯರಿಂದ ಏನು ಮಾಡಿದ್ದಾರೆ ಅಂತ ಅಂದರೆ, ಐಕಾರ್ದವರು CUET ಥ್ರೂನೇ ಅಡ್ಮಿಷನ್ನ ಕೊಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ಗಳಿಗೆ ಹೆವಿ ಆಗಬಾರ್ದು, ಬರ್ಡನ್ ಆಗಬಾರ್ದು ಅಂಥೇಳಿ ನೀವು CUET ಎಕ್ಸಾಮಿನೇಷನ್ ಬರೀಬೇಕಾದ್ರೆ 3 ಸಬ್ಜೆಕ್ಟನ್ನು ಏನು ಸೆಲೆಕ್ಟ್ ಮಾಡ್ತೀರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಬಯಾಲಜಿ ಸೆಲೆಕ್ಟ್ ಮಾಡಿದರೆ ಬೆಟರ್. ಸೊ ಸೆಲೆಕ್ಟ್ ಮಾಡಿದಿರಿ ಅಂದರೆ ಆ ಒಂದು ರ್ಯಾಂಕ್ ಬಂದ ಮೇಲೆ, CUET ರ್ಯಾಂಕ್ ಬಂದ ಮೇಲೆ ಆ ರ್ಯಾಂಕನ್ನು ತೆಗೆದುಕೊಂಡು ಐಕಾರ್ದವರು ಕೌನ್ಸಿಲಿಂಗನ್ನು ಮಾಡಿಬಿಟ್ಟು ನಿಮಗೆ BSc ಅಗ್ರಿಕಲ್ಚರ್ ಸೀಟನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಇದಕ್ಕೊಂದು ಯುಟಿಲೈಸೇಷನ್ ನೀವು ಇದರಿಂದ ಪಡ್ಕೊಳ್ಬೋದು ಅಷ್ಟೇ. ಓಕೆ, ಸೊ ಇದು CUET ಎಕ್ಸಾಮಿನೇಷನ್ ಬಗ್ಗೆ. ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ಎಕ್ಸಾಮಿನೇಷನ್ ಬಗ್ಗೆ ಮತ್ತೆ ಮಾತಾಡೋಣಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.